ಸರ್ ಅದು ಖಂಡಿತ ಏನಾಗುತ್ತೆ ಅಂದ್ರೆ ಬೇರೆ ಭಾಷೆಯವರು ಕಿತ್ಕೊಂಡಿದ್ದಾರೆ ಅಂತಲ್ಲ, ಇವಾಗ ಏನಾಗಿದೆ ಅಂದ್ರೆ ಒಂದು ಸರ್ವೆ ಅಂತ ಮಾಡಿದ್ರೆ ಎಸ್ಪೆಷಲಿ ಬೆಂಗಳೂರು ಸರ್, ಬೆಂಗಳೂರಲ್ಲಿ ಕನ್ನಡ ಆಡಿಯನ್ಸು ಕಮ್ಮಿ ಇದ್ದಾರೆ ಸರ್. ಅದು ನಾವು ಒಪ್ಕೋಬೇಕು, ಯಾಕಂದ್ರೆ ಕರ್ನಾಟಕದವ್ರು ತುಂಬಾ ಕಮ್ಮಿ ಇದ್ದಾರೆ ಸರ್ ಬೆಂಗಳೂರಲ್ಲಿ, ಒಂದು 20-30% ಇರ್ಬೋದು ಅಷ್ಟೇ. ಆಮೇಲೆ ಮಲ್ಟಿಪ್ಲೆಕ್ಸ್ ಎಲ್ಲ ಕಾರ್ಪೊರೇಟ್ ಸ್ಟೈಲು ಸರ್, ಅಂದ್ರೆ ನಾನು ಅವ್ರನ್ನ ಖಂಡಿತ ಬೈತಲ್ಲ, ಇದು ವ್ಯಾಪಾರ. ಅದಕ್ಕೆ ನಾನು ಹೇಳಿದ್ದು ಇದು ಎಮೋಷನ್ ಇಲ್ಲ ಇಲ್ಲಿ. ಅಂದ್ರೆ ಸಿನಿಮಾ ರಿಲೀಸ್ ಅಂತ ಬಂದಾಗ ಬೇರೆ ಭಾಷೆಗಳು ಬಂದು ನಮ್ಮ ಥಿಯೇಟರ್ ಖಂಡಿತ ಕಿತ್ಕೊಳ್ತಾರಲ್ಲ, ನಮ್ಮ ಸಿನಿಮಾದ ಥಿಯೇಟರ್ಗಳನ್ನ ನಮ್ಮ ಕನ್ನಡದ ವಿತರಕರ ಕಿತ್ಕೊಂಡು ಬೇರೆ ಸಿನಿಮಾ ಕೊಡ್ತಾರೆ. ಹೌದೌದು. ಇವಾಗ ಒಂದಷ್ಟು ವಿತರಕರಲ್ಲೇ ನಿಮ್ಮಲ್ಲೇ ಕೂತು ಏಕೆ ಕನ್ನಡ ಸಿನಿಮಾಗಳಿಗೆ ಮೊದಲ ಪ್ರಾಧಾನ್ಯ? ಅದೇ ನಾನು ಹೇಳಿದ್ದು, ಅದೇ ನಾನು ಹೇಳ್ತಾ ಇರೋದು ಸರ್. ಅಂದ್ರೆ ಈಗ ನಾನು ಇಲ್ಲಿ ಕೂತ್ಕೊಂಡು ಮಾತಾಡೋ ಬದಲು ಎಲ್ಲರೂ ಸೇರ್ಬೇಕು. ಇವಾಗ ನಾವು ಇಲ್ಲಿವರೆಗೂ ಪ್ರಾಬ್ಲಮ್ ಇದೆ ಅಂತ ಬಿಟ್ರೆ, ನಾನು ಇನ್ಯಾರು ವಿತರಕರ ಹತ್ರ ಹೋಗ್ತೀನಿ ಅನ್ಕೊಳ್ಳಿ, ಅವ್ರು ಬೇರೆ ಭಾಷೆ ವಿತರಣೆ ಮಾಡ್ತಾರೆ ಅಂದ್ರೆ ಅವ್ರು ಖಂಡಿತ ಒಪ್ಪಲ್ಲ. ನಾನೇನು ಕಡಿಮೆ ಶೋಗಳು ಮಾಡ್ಲಿ ಗುರು, ದುಡ್ಡು ಬರುತ್ತೆ ನನಗೆ ಅಂತಾರೆ. ಹಂಗೆ ವರ್ಕ್ ಆಗಲ್ಲ ಸರ್ ಇದು. ಅಂದ್ರೆ 10 ಜನ ಆ ಥರ ಮಾತಾಡೋರಿದ್ದಾಗ 20 ಜನ ಈ ಥರ ಮಾತಾಡೋರು ನಿಂತ್ಕೋಬೇಕು. ಈ ಥರ ಮಾತಾಡೋರು ನಿಂತ್ಕೊಂಡು ಕನ್ವಿನ್ಸ್ ಮಾಡಬೇಕು ಸರ್, ಬೇರೆ ಏನು ಆಪ್ಷನ್ ಇಲ್ಲ. ಇಲ್ಲಿ ಎಲ್ಲರೂ ಜೊತೆಗೆ ಕೂತು ಮಾತಾಡಿ ಅದನ್ನ ಕನ್ವಿನ್ಸ್ ಮಾಡಿ ಮಾಡಬೇಕು ಅನ್ನೋದು ಬಿಟ್ರೆ, ನೀನ್ ಮಾಡ್ತಾ ಇದೀಯಾ ನಾನು ಮಾಡ್ತಾ ಇದ್ದೀನಿ ಅಂತ ಕೂತ್ಕೊಂಡ್ರೆ ಅದು ಹಂಗೆ ಟ್ರಾವೆಲ್ ಆಗುತ್ತೆ ಬಿಟ್ರೆ ಅದರಿಂದ ಬೇರೆ ಏನು ಉಪಯೋಗ ಆಗಲ್ಲ ಸರ್. ಇವಾಗ ನಾನು ಹೇಳ್ತಾ ಇದ್ದೀನಲ್ಲ ಸರ್, ಇವಾಗ ನಂದು ಒಂದಲ್ಲ ಎರಡಲ್ಲ ಸಿನಿಮಾ ಶುಕ್ರವಾರ ಒಂದು 27-28 ಸ್ಕ್ರೀನ್ಸಲ್ಲಿ ಶೋನೇ ಆಗಲಿಲ್ಲ. ಬಟ್ ಯಾರಿಗೆ ಹೇಳೋದು, ಯಾರಿಗೆ ಹೇಳೋದು ಅನ್ನೋದು ಗೊತ್ತಿಲ್ಲ ಇಲ್ಲಿ. ಸೊ ಈ ಸಮಸ್ಯೆಗಳಿದೆಯಲ್ಲ, ಈ ಸಮಸ್ಯೆಗಳನ್ನ ನಾವು ಸಾಲ್ವ್ ಮಾಡ್ಕೋಬೇಕಾಗಿರೋದು. ಕೂತ್ಕೊಂಡು ಆಯ್ತು ವ್ಯಾಪಾರ ನಾವು ಒಪ್ಕೊಳ್ಳೋಣ, ಒಂದೊಂದು ಮಲ್ಟಿಪ್ಲೆಕ್ಸ್ ಅಲ್ಲಿ 30 ಶೋಗಳು ಕೊಡ್ತೀವಿ ಸರ್ ಬೇರೆ ಭಾಷೆಗಳ ಸಿನಿಮಾಗಳಿಗೆ. 30 ಶೋ ಯಾಕೆ ಕೊಡ್ತಾರೆ ಅಂದ್ರೆ ಅವರಿಗೆ ಮಲ್ಟಿಪ್ಲೆಕ್ಸ್ ತುಂಬಾ ಸುಲಭವಾಗಿ ಹೇಳ್ತಾರೆ, ನಮಗೆ ವ್ಯಾಪಾರ ಆಗುತ್ತೆ ಗುರು ನಾವು ಕೊಡ್ತೀವಿ ಅಂತ. ಆದ್ರೆ ಬೆಂಗಳೂರಲ್ಲಿ ನೀವು 30 ಕೊಡ್ಬೇಡ ಗುರು, ಒಂದು 20 ಕೊಡಿ, ಇನ್ನೊಂದು 10ನ ಈ ಕಡೆ ಡಿಸ್ಟ್ರಿಬ್ಯೂಟ್ ಮಾಡೋ, ಅಥವಾ ಒಂದು 3 ದಿವಸ ಬಿಟ್ಟು ಏನೋ ಒಂದು ಎಲ್ಲ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಇರುತ್ತೆ ಸರ್. ಅದನ್ನ ನಾವು ಎಲ್ಲರೂ ಜೊತೆಗೆ ಕೂತ್ಕೊಂಡು ಮಾತಾಡಿ ಡಿಸ್ಕಸ್ ಮಾಡಿದ್ರೆ, ಅದಕ್ಕೊಬ್ಬ ಏನಂತಾರೆ, ಯಾರೋ ಒಬ್ರು ಮಾತು ಕೇಳುವಂತ ಒಬ್ಬೊಬ್ರು ಬಂದು ಕೂತ್ಕೋಬೇಕು, ಒಬ್ಬ ಕ್ಯಾಪ್ಟನ್ ಅಂತ ಬಂದು ಕೂತ್ಕೋಬೇಕು, ಅವ್ರ ಮಾತನ್ನ ಯಾರೋ 4 ಜನ ಮರ್ಯಾದೆಯಿಂದ ಕೇಳಬೇಕು. ಸೊ ಇಷ್ಟೆಲ್ಲ ಕೆಲಸಗಳಿದೆ, ಇದೆಲ್ಲರೂ ಸೇರ್ಕೊಂಡು ಮಾಡೋದೇ ಆಗುವಂತ ಕೆಲಸ ಬಿಟ್ರೆ, ಇಲ್ಲಾಂದ್ರೆ ಬರೀ ಬ್ಲೇಮ್ ಗೇಮ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. ಬ್ಲೇಮ್ ಗೇಮ್ ಆಗುತ್ತೆ ಬಿಟ್ರೆ ಇನ್ನೇನು ಆಗಲ್ಲ. ಮೇನ್ ಅಂತಂದ್ರೆ ನನ್ನ ಪ್ರಕಾರ ಪ್ರೈಸ್, ಟಿಕೆಟ್ ಪ್ರೈಸ್ ಏನಿದಲ್ವಾ, ದಟ್ ಈಸ್ ಮೇನ್ಲಿ ಎಫೆಕ್ಟ್. ಇಲ್ಲ ಸರ್, ಟಿಕೆಟ್ ಪ್ರೈಸ್ ತೆಲುಗು ತಮಿಳಿಗೆ ಪ್ರೈಸ್ ಜಾಸ್ತಿ ಇದೆ ಅಲ್ವಾ, ಸೊ ಹಾಗಾಗಿ ಥಿಯೇಟ್ರಿಗೆ ಜಾಸ್ತಿ ದುಡ್ಡು ಬರುತ್ತೆ ಅಂತ ಅಂದ್ಬಿಟ್ಟು ಅವ್ರು ಕನ್ನಡ ಮೂವಿಗೆ ಪ್ರಿಫರೆನ್ಸ್ ಕಡಿಮೆ ಕೊಟ್ಬಿಟ್ಟು ತೆಲುಗು ತಮಿಳಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ. ಆ್ಯಕ್ಚುಲಿ ಗೌರ್ಮೆಂಟ್ ಮಾಡಿರೋದೇನು ಪ್ರೈಸ್ ಜಾಸ್ತಿ ಇಟ್ಟರೆ ಜನ ಕಡಿಮೆ ಬರ್ತಾರೆ ಅಂತ, ಬಟ್ ಅದು ಅಪೋಸ್ ಆಗಿ ವರ್ಕ್ ಆಗ್ತಿದೆ ಅನಿಸ್ತದೆ. ಇಟ್ಸ್ ಗೋಯಿಂಗ್ ರಿವರ್ಸ್. ಆಮೇಲೆ ನಾನು ಮಲ್ಟಿಪ್ಲೆಕ್ಸ್ ಮ್ಯಾನೇಜರ್ ನೋಡಿ, ನೀವು ಕನ್ನಡ ಮೂವಿ ಹಾಕಿದ್ರೆ ಥಿಯೇಟರ್ ನಿಮ್ಗೆ ಕಲೆಕ್ಷನ್ಸ್ ಬರಲ್ಲ, ಜಾಸ್ತಿ ಕೊಡ್ತಾರೆ. ಸೊ ಹಾಗೆ ಅದು ಆ್ಯಕ್ಚುಲಿ ಗೌರ್ಮೆಂಟ್ ಮಾಡಿರೋದೇನೋ ಬೇರೆ ಲ್ಯಾಂಗ್ವೇಜಸ್ಗಾದರೆ ಜಾಸ್ತಿ ಪ್ರೈಸ್ ಇಟ್ಟರೆ ಜನ ಬರಲ್ಲ ಅಂತ ಅಂದ್ಬಿಟ್ಟು, ಬಟ್ ಅದು ಅಪೋಸ್ ಆಗ್ಬಿಟ್ಟಿದೆ, ಇವತ್ತು ಸ್ಪೆಂಡಿಂಗ್ ಪವರ್ ಜಾಸ್ತಿ ಇದೆ. ಸೊ ಹಾಗಾಗಿ ನಮ್ಮ ಬೆಂಗಳೂರಲ್ಲಿ ಜನ ಕನ್ನಡ ಮೂವಿ ಬಿಟ್ಟು ತೆಲುಗು ತಮಿಳನ್ನ ಜಾಸ್ತಿ ವಾಚ್ ಮಾಡ್ತಾರೆ. ಇದೆ ಸರ್, ಅದಕ್ಕೆ ನಾನು ಹೇಳಿದ್ದು ಬೆಂಗಳೂರು ಇದೆ ಓಕೆ. ನಾನು ಹೇಳ್ತಾ ಇರೋದು ಅಂದರೆ ಕರ್ನಾಟಕ ತುಂಬ ಊರುಗಳಿದೆ, ತುಂಬ ಡಿಸ್ಟ್ರಿಕ್ ಇದೆ, ಅಲ್ಲಿ ಕನ್ನಡ ಸಿನಿಮಾ ನೋಡೋರು ತುಂಬ ಜನ ಇದ್ದಾರೆ. ನಾವು ಅಟ್ಲೀಸ್ಟು ಅಲ್ಲಿಂದನಾದ್ರೂ ಹೇಳ್ಕೊಂಬರ್ಬೇಕು ಸರ್ ಕನ್ನಡ ಸಿನಿಮಾಗಳಿಗೆ. ಅದು ಆಗತ್ತೆ ಅಂದರೆ ಎಲ್ಲ ಒಂದು ಸೇಮ್ ಮೈಂಡ್ ಸೆಟ್ ಅವ್ರು ಸೇರಿಕೊಂಡು ಕಂಟಿನ್ಯೂಸ್ ಆಗಿ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ರೆ ಆಗುತ್ತೆ. ಈಗ ಏನಾಗುತ್ತೆ ಅಂದರೆ ನೋಡಿ, ತುಂಬ ಖರ್ಚಂತೂ ಮಾಡಿರ್ತಾರೆ, ಆ ಖರ್ಚಿಗೆ ಪ್ರೈಸ್ ಮ್ಯಾಚ್ ಆಗಲ್ಲ. ಈಗ ಎಷ್ಟೇ ಜನ ಬಂದು ನೋಡಿದ್ರು ರಿಕವರ್ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಸೊ ದಟ್ ಈಸ್ ಐ ಥಿಂಕ್ ನಾಟ್ ಒನ್ ಪ್ರಾಬ್ಲಮ್, ತುಂಬ ಪ್ರಾಬ್ಲಮ್ಸ್ ಇದೆ ಅನಿಸ್ತಾ ಇದೆ. ಹಾಗೆಯೇ ನಾನು ನಮ್ಮ ಪ್ರವೀಣ್ ಪಿಕ್ಚರ್ ಅವ್ರನ್ನೂ ಸ್ಟೇಜ್ ಮೇಲೆ ಕರೀತಾ ಇದ್ದೀನಿ. ಅವ್ರು ನಮ್ಮ ಸೋಷಿಯಲ್ ಮೀಡಿಯಾ ಎಲ್ಲ ಅವರೇ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈಸ್ ಡೂಯಿಂಗ್ ವಂಡರ್ಫುಲ್ ಜಾಬ್. ತುಂಬ ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮಂಜು ಸರ್, ಕಿರಣ್ ಸರ್ ತುಂಬ ವರ್ಷಗಳಿಂದ ಗೊತ್ತು. ಆ್ಯಂಡ್ ಗುರು ನನ್ನ ಫ್ರೆಂಡು. ಈ ಸಿನಿಮಾ ಶುರುವಾದಾಗಿಂದ ಗೊತ್ತು. ದೀಪಕ್ ನಾವೆಲ್ಲ ಸಾಕಷ್ಟು ವರ್ಷಗಳಿಂದ ಗೊತ್ತು. ಈ ಸಿನಿಮಾ ರಿಲೀಸ್ ಮಾಡಬೇಕು ಅಂತಂದಾಗ ಒಂದಷ್ಟು ಕೆಲಸಗಳಿಗೆ ನಾನು ಇನ್ವಾಲ್ವ್ ಮಾಡಿಕೊಂಡ್ರು. ಸೊ ಹಾಗಾಗಿ ಒಂದು ತಂಡವಾಗಿ ಈ ಸಿನಿಮಾ ಕೆಲಸ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಸಿನಿಮಾ ನೋಡಿದ್ದೀನಿ. ತುಂಬ ಪ್ರಾಮಿಸಿಂಗ್ ಆಗಿದೆ. ಮಜಾ ಮಾಡುತ್ತೆ, ಅಂದರೆ ಮಜಾ ಮಾಡ್ತಾರೆ ಪ್ರೇಕ್ಷಕರು, ಅದಂತೂ ಸತ್ಯ. ಆ ಥರದ್ದೊಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜು. ಆ್ಯಂಡ್ ಸತ್ಯ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಸೊ ಅವ್ರದ್ದು ಸತ್ಯ ಪಿಕ್ಚರ್ಸು ತುಂಬ ಅಚ್ಚುಕಟ್ಟಾಗಿ ಒಂದು ಈಗಾಗಲೇ ಸತ್ಯ ಕೇಳ್ತಿದ್ದ ಈ ಡಿಸ್ಟ್ರಿಬ್ಯೂಷನ್ ವಿಚಾರ ಇದೆ, ಆ ಥರದ್ದನ್ನ ತುಂಬ ಸ್ಟಡಿ ಮಾಡಿ ತುಂಬ ಪ್ರೊಫೆಷನಲ್ ಆಗಿ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಾಗಿದೆ ಅಂತ ಈ ಪಿಕ್ಚರ್ ಅಂತ ನನ್ನ ಒಂದು ಅನಿಸಿಕೆ. ಎಲ್ಲರಿಗೂ ಒಳ್ಳೆಯದಾಗಿ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ,
ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.